ಗೋಮಾತಾ ಸರ್ಕಲ್ ಮಹೇಶ್ ಅಂತ ಯೂಟ್ಯೂಬರ್ಸು. ಈಗ ನಾವು ಈ ಹಸುಗಳದು ಗೋಮಾತಾ ಸರ್ಕಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇರ್ತೀವಿ. ಈಗ ಏನು ಕ್ಯಾಪ್ಚರ್ ಅಂದರೆ ಈ ಹಸು ಗುಣಗಳು ಮತ್ತು ಹಸು ಎಲ್ಲಿಂದ ಬಂದಿದೆ, ಯಾವ ಥರ ಅಂತ. ನಮ್ಮ ಹೆಸರು ಸರ್? ಇಲ್ಲಿ ನಿಮ್ಮ ಹಸು ಒಂಗೋಲ್ ಯಾವ ಜಾತಿ ಸರ್? ನಾವು ಮಂತ್ರಾಲಯದಿಂದ ತೊಗೊಂಬಂದ್ವಿ. ಮಂತ್ರಾಲಯ ಯಾವಾಗ ರೀಸೆಂಟಾಗಿ? 2014 10ನೇ ತಿಂಗಳಲ್ಲಿ ತೊಗೊಂಬಂದ್ವಿ. ಅಂದರೆ ಅದು ಫಲ ಇತ್ತು ಅವಾಗ? 3 ತಿಂಗಳು ಫಲ ಇತ್ತು. ಅದೇ ಈಗ ಕರುವಾಕಿ 1 ತಿಂಗಳಾಗೈತೆ. ಅದೇ ಇದು ಫಸ್ಟ್ನೇ ಸೂಲ? ಅದು ಗೊತ್ತಿಲ್ಲ ಸರ್. ಅದು ಅದೇ ಅಲ್ಲಿ ಫಲ ಆಗಿತ್ತು. ಸಾಕ್ಷಾತ್ ಫೇಸಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿ ಮಕ್ಕದ ಕಳೆನೇ ಇದೆ. ಅದಕ್ಕೆ ಸರ್ ನಾವು ಅಲ್ಲಿಂದನೇ ತಂದಿದ್ದು. ಒಂದು ಓರಿನೂ 2 ತೊಗೊಂಬಂದ್ವಿ. ಅಲ್ಲಿಗೆ ನಿಮಗೆ ಇವಾಗ 1 ವರ್ಷ ಆಯಿತಾ ತೊಗೊಂಡು ಬಂದು? ವರ್ಷ ಇಲ್ಲ, ಇನ್ನು 5-6 ತಿಂಗಳು. 6 ತಿಂಗಳು ಆಯಿತು. ಅದೇ ಇದ್ರದ್ದು ನಿಮಗೆ ಗೊತ್ತಿರೋಂಗೆ ಈಗ ಅಲ್ಲಿಂದ ತಗೊಂಬಂದಿರೋ ಒಂಗೋಲ್ ಮೇಂಟೆನೆನ್ಸ್ ಏನು ಸರ್? ಒಂಗೋಲ್ ಹಸುಗಳ ಮಾಮೂಲಿ ಮಾಮೂಲಿ ನಾಟಿ ಹಸು ಯಾವ ಥರ ಆ ಥರ ಮೇಂಟೆನೆನ್ಸ್ ಏನು ಅಷ್ಟು ಖರ್ಚು ಬರಲ್ಲ. ಅದೇ ಇವಾಗ ಎಷ್ಟು ಲೀಟ್ರ್ ಹಾಲು ಕೊಡಿದ್ದೆ? ಈಗ 5 ಲೀಟ್ರ್ ಹಾಲು ಕೊಡ್ತಿದ್ದೆ ನಾವು. 3 ಲೀಟ್ರ್ ಒಂದು ಹೊತ್ತಿಗೆ 5 ಲೀಟ್ರ್ ಹಾಲು ಕೊಡ್ತಿದ್ದೆ. ಅದೇ ನಾವು ಮನೆಗೆ 3 ಲೀಟ್ರ್ ತೊಗೊತೀವಿ. ಅದೇ ಇನ್ನು 2 ಲೀಟ್ರ್ ಕರುಗೆ ಕೊಡ್ತೀವಿ. ಇವಾಗ ನೀವು ಇದು ಒಂಗೋಲ್ ಕ್ರಾಸಿಂಗೇ ಮಾಡಿಸಿರೋದ ಏನು? ಇಲ್ಲ, ಅದು ಅಲ್ಲೇ ಫಲ ಆಗಿತ್ತು. ಫಲ ಆಗಿತ್ತು. ಅದಕ್ಕೆ ನಾವು ಓರಿ ತಂದಿರೋದು. ಕ್ರಾಸಿಂಗ್ ಮಾಡಿಸೋದಕ್ಕೆ ಓರಿ ಅಲ್ಲಿಂದ ತೊಗೊಂಬಂದಿದ್ದೀವಿ. ಏನಿಲ್ಲ ಸರ್, ಈ ಗೋಮಾತಾ ಸರ್ಕಲಲ್ಲಿ ಪ್ರತಿ ಸೋಮವಾರ ಒಂದು ಅಳಿಲು ಸೇವೆ ಅಂತ ಮಾಡ್ತಾಯಿದ್ದಾರೆ. 1 kg ಇದು ಚಕ್ಕೆ ಬೂಸ ಕೊಡುವಂಥ ಕಾರ್ಯಕ್ರಮ. ಎಲ್ಲೆಲ್ಲಿ ಹಸುಗಳು ಒಂದು ಆಕರ್ಷಣೆ ಆಗಿರುತ್ತೋ ಅಟ್ಲೀಸ್ಟು ನಮ್ಮ ಯೂಟ್ಯೂಬರ್ಸ್ಗೆ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಫಾಲೋವರ್ಸ್ಗೆಲ್ಲ ನೋಡಲಿ ಅಂತೇಳಿ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ಪ್ರತಿ ಸೋಮವಾರ ಇರೋವಂಥ ಊರುಗಳಲ್ಲಿ ಹಸುಗಳು, ನಾಟಿ ಹಸು, ಸೀಮೆ ಹಸು ಎಲ್ಲೆಲ್ಲಿರುತ್ತೋ ಅಲ್ಲಿ ಒಂದು ಅಳಿಲು ಸೇವೆ ಅಂದರೆ 1 kg ಇದು ಬೂಸ ಮತ್ತು ಚಕ್ಕೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಒಂದು ಹಸುವಿಂದ ಸಂಕಲ್ಪದಿಂದ ಎಲ್ಲರಿಗೂ ಇದು ಸಂದೇಶ ಹೋಗಲಿ ಅಂತ ಮಾಡಿದ್ದೀವಿ. ಮಾಡ್ಬೋದು. ಮತ್ತು ಇನ್ನೊಂದು ಸರ್, ಹಸು ನಾಟಿ ಹಸು ಸಿಗೋದು ಕಷ್ಟ. ನಾನು ಎಲ್ಲೆಲ್ಲ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಆಮೇಲೆ ಅಲ್ಲೋಗಿ ತೊಗೊಂಬಂದೆ ಸರ್ ಮಂತ್ರಾಲಯ. ಒಳ್ಳೆ ಬ್ರೀಡ್ ಇರೋದು ನಾಟಿ ಹಸು. ಪ್ಯೂರ್ ನಾಟಿ ಹಸು ಸಿಗ್ತಾನೆ ಇಲ್ಲ. ಈಗ ನೀವು ತೊಗೊಂಬಂದಿದ್ದು ಏನು ಗುರುವಾರನೇ ತಂದರೆ ಏನು? ಗುರುವಾರನೇ ನಮ್ಮ ಮನೆಗೆ ಬಂತು. ಅದೇ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿ ಫೇಸಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿ ಥರನೇ ಇದೆ. ಇದು ನೀವೆಲ್ಲಿ ಹೊರಗಡೆ ಪೂಜೆಗಳಿಗೆಲ್ಲ ಕಳಿಸ್ತೀರಾ ಏನು ಮನೆಯಲ್ಲೇ? ಇಲ್ಲ, ನಮ್ಮ ಇಲ್ಲಿ ಗೃಹಪ್ರವೇಶಗಳಾದರೆ ಗಾಬರಿ ಏನಿಲ್ವಲ್ಲ? ಸ್ವಲ್ಪ ಗಾಬರಿ ಐತೆ. ಅದೇ ಹೊಸ ಜಾಗ ಅಂತ. ಅದು ಹಸುಗಳಲ್ಲಿ ಕಾಡಲ್ಲಿ ಮೇಯ್ಕೊಂಡಿದ್ದು. ಅದೇ ನೀವು ಅಂದರೆ ನೀವು ಮಾಮೂಲಿಗೆ ಕಸ್ಟಮರಿಂದ ತೊಗೊಂಬಂದಿರೋದು, ಗೋಶಾಲೆಯಿಂದ ಏನಲ್ಲ? ಗೋಶಾಲೆಯಿಂದಲ್ಲ, ನಾವು ಅಲ್ಲಿ ಮಾರ್ಕೆಟ್ ಸಂತೆಯಲ್ಲಿ ತಗೊಂಬಂದಿದ್ದೀವಿ. ತುಂಬ ಸಮಯ ನಮ್ಮ ಕೈಗೆ ಜೊತೆ ಕೊಟ್ಟಿದ್ದೀವಿ. ತುಂಬ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಯಶಸ್ವಾಗಲಿ ಅಂತೇಳಿ ಈ ದಿನದಿಂದ 1 kg ಬೂಸ ಆಗಲಿ, ಚಕ್ಕೆ ಆಗಲಿ, ನಿಯರ್ ಬೈ ಯಾರ್ಯಾರು ಹಸುಗಳಿರುತ್ತೋ ಸೋಮವಾರ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಅಭಿಯಾನ. ಇದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಆಗ್ಬೋದು ಸರ್. ಥ್ಯಾಂಕ್ ಯು ಸರ್.